ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಮತ್ತೊಮ್ಮೆ ನಿಮ್ಮನ್ನೆಲ್ಲರನ್ನೂ ಸ್ವಾಗತ ಮಾಡ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಶೇರ್ ಮಾಡ್ತಾ ಇರೋ ಟಿಪ್ಪು ನೀವು ನೋಡ್ತಾ ಇದ್ದೀರಿ. ಸ್ಟೀಲ್ ಪ್ಲೇಟ್ಸು, ಪಾತ್ರೆಗಳ ಮೇಲೆ ಎಲ್ಲ ಸ್ಟಿಕ್ಕರ್ ಇರುತ್ತೆ. ಅದನ್ನು ತೆಗಿಯೋದು ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನು ಹೇಗೆ ಸುಲಭವಾಗಿ ತೆಗಿಬೇಕು ಅಂದರೆ, ಸ್ವಲ್ಪ ಬಿಸಿ ಮಾಡಿಬಿಡಿ ಪ್ಲೇಟ್ನ. ಬಿಸಿ ಮಾಡಿಬಿಟ್ಟು ಅದನ್ನು ಈಸಿಯಾಗಿ ಒಂದು ಪ್ಲಾಸ್ಟಿಕ್ ಸ್ಪೂನಿಂದನಾಗಲಿ ಅಥವಾ ಕಟ್ಟಿಗೆ ಸ್ಪೂನಿಂದನಾಗಲಿ ತೆಗಿರಿ. ಸ್ಟೀಲ್ ಸ್ಪೂನು ಯೂಸ್ ಮಾಡಬೇಡಿ, ಅದು ಮಾರ್ಕ್ ಆಗುತ್ತೆ, ಹೊಸದಿರುತ್ತಲ್ವ ಪಾತ್ರೆ, ಅದಕ್ಕೋಸ್ಕರ. ಸೊ ಎಲ್ಲದನ್ನು ಹೀಗೆ ಸೇಮ್ ಪ್ರೊಸೀಜರು. ಬಿಸಿ ಮಾಡಿಬಿಡಿ. ಆಮೇಲೆ ಸುಲಭವಾಗಿ ತಂತಾನೆ ಎದ್ದು ಬಂದುಬಿಡುತ್ತೆ ನೋಡಿ, ನೀಟಾಗಿ. ಸಖತ್ತಾಗಿದೆ ಫ್ರೆಂಡ್ಸ್, ಈ ಟಿಪ್ ಮಾತ್ರ ಸೂಪರಾಗಿದೆ. ಎಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದೆಲ್ಲರಿಗೂ ಮನೇಲಿ ಬೇಕಾಗುವಂಥ ಟಿಪ್ಪು. ಸಖತ್ತಾಗಿದೆ ನೋಡಿ, ಹೇಗೆ ಈಸಿಯಾಗಿ ಬಂದುಬಿಡ್ತು ನೋಡಿ ಫ್ರೆಂಡ್ಸ್. ಇದು ಚೆನ್ನಾಗಿದೆ ನೋಡಿ. ಇದನ್ನೆಲ್ಲರೂ ಯೂಸ್ ಮಾಡಿ ಫ್ರೆಂಡ್ಸ್. ಮುಂದಿನ ಟಿಪ್ ನಾನು ತೋರಿಸ್ತಾ ಇರೋದು ಎಲ್ಲರಿಗೂ ಬೇಕಾಗುವಂಥದ್ದು, ತುಂಬ ಯೂಸ್ಫುಲ್ಲು. ಎಲ್ಲರೂ ಈರುಳ್ಳಿನ ಹೆಚ್ಚ್ತೀರಾ, ಎಲ್ಲರಿಗೂ ತುಂಬ ಈರುಳ್ಳಿ ಬೇಕಾಗತ್ತೆ. ಪಕೋಡ ಮಾಡ್ತೀರಾ, ಪಲಾವ್ ಮಾಡ್ತೀರಾ. ಹೀಗಾಗಿ ಈ ಸುಲಭವಾಗಿ 2 ನಿಮಿಷದಲ್ಲಿ ಈರುಳ್ಳಿನ ಹೇಗೆ ಬಿಡಿಯಾಗಿ ಹೆಚ್ಚಬೇಕು ಅನ್ನೋದು ಒಂದು ಸುಲಭವಾದ ಟಿಪ್ಸನ್ನು ಹೇಳ್ತೀನಿ. ಫಸ್ಟು ಈರುಳ್ಳಿನ ಅರ್ಧ ಭಾಗ ಮಾಡ್ಕೊಂಡ್ಬಿಟ್ಟು ಇದು ಚಿಪ್ಸ್ ಮಾಡೋ ಮನೆಯಲ್ಲಿ ಕ್ಲೀನಾಗಿ ತುರಿದ್ಬಿಡಿ. ಚಿಪ್ಸ್ ಮಾಡೋ ಮನೇಲಿ ಕ್ಲೀನಾಗಿ ತುರಿದ್ಬಿಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಿಡಿಯಾಗಿ ನಿಮಗೆ ಈರುಳ್ಳಿ ದಳ ಸಿಗುತ್ತೆ ಅಂದರೆ, ಎಸಳು ಬೇಗ ಅದನ್ನು ಪಲಾವ್ ಮಾಡ್ಕೋಬೋದು, ಬೇಗ ಪಕೋಡ ಮಾಡ್ಕೋಬೋದು. ಸೂಪರಾಗಿರುತ್ತೆ ನೋಡಿ. ಇಷ್ಟು ಸುಲಭವಾಗಿ ಅಂದರೆ ಅಷ್ಟು ಸುಲಭ. ಇದನ್ನು 1-2 ನಿಮಿಷದಲ್ಲಿ ನಿಮಗೆ ಈಸಿಯಾಗಿ ಸಿಕ್ಕತ್ತೆ. ನೆಕ್ಸ್ಟ್ ಟಿಪ್ಪು, ಬಿಂದೀಸ್. ಎಲ್ಲರೂ ಯೂಸ್ ಮಾಡ್ತೀರಿ ನೀವು. ಫಂಕ್ಷನ್ಗೆ ಹೋಗ್ತೀವಿ, ಅವಾಗೆಲ್ಲ ವೆರೈಟೀಸ್ ಬಿಂದೀಸ್ ಬೇಕಾಗುತ್ತೆ. ಎಲ್ಲ ಒಟ್ಟಿಗೆ ತೊಗೊಂಡೋಗೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇದಕ್ಕೆ ಅತ್ಯಂತ ಸುಲಭವಾಗಿ ಏನು ಮಾಡ್ಬೋದು ಅಂದರೆ, ಒಂದು ಖಾಲಿ ಪ್ಯಾಕೆಟ್ ತೊಗೊಂಡ್ಬಿಟ್ಟು ಅದಕ್ಕೆ ನಿಮಗೆ ಎಷ್ಟು ಬಿಂದೀಸ್ ಬೇಕೋ ಅದನ್ನು ಸ್ಟಿಕ್ ಮಾಡ್ಕೊಳ್ಳಿ. ಎಷ್ಟು ವೆರೈಟಿ ಬಿಂದಿ ನಿಮ್ಗೆ ಬೇಕು, 20 25 ಎಲ್ಲ ವೆರೈಟಿದು 2 3 ಎಲ್ಲ ಕಲರು, ವೆರೈಟಿ, ಸ್ಟೋನು, ವಿದೌಟ್ ಸ್ಟೋನು, ಯಾವ್ಯಾವ ಥರದ್ದು ನೀವು ಯೂಸ್ ಮಾಡ್ತೀರಾ, ನೀವು ಯಾವ ಥರ ಸೀರೆ ಹಾಕ್ಕೊಳಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ, ಆ ಥರ ಎಲ್ಲದನ್ನು ಸ್ಟಿಕ್ ಮಾಡಿಬಿಟ್ಟು ಈಸಿಯಾಗಿ ಇಟ್ಕೊಂಡು ಹೋಗ್ಬಿಡಿ ಫ್ರೆಂಡ್ಸ್. ಒಂದೇ ಪ್ಯಾಕೆಟಲ್ಲಿ ನಿಮ್ಗೆ ಎಲ್ಲ ಬಿಂದಿ ಸಿಗುತ್ತೆ. ಇದು ಹೇಗಿದೆ ಫ್ರೆಂಡ್ಸ್? ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಓಕೆ, ಸಖತ್ತಾಗಿದೆ ನೋಡಿ. ಇದು ಸೂಪರ್ ಅಂದರೆ ಸೂಪರ್ ನೋಡಿ. ಒಂದೇ ಪ್ಯಾಕೆಟ್ ಇಟ್ಕೊಂಡು ಹೋಗ್ಬಿಟ್ರೆ ಆಗೋಯ್ತು ನಿಮ್ಮದು ಬಿಂದೀಸು. ನೆಕ್ಸ್ಟ್ ಬಿಂದೀಸಲ್ಲಿ, ಹ್ಯಾಕಲ್ಲಿ ಅಥವಾ ಟಿಪ್ಪಲ್ಲಿ ಎಲ್ಲ ಬಿಂದೀಸನ್ನು ತೊಗೊಂಡು ಹೋಗೋದು ಬೇಡ. ಮತ್ತೆ ಇನ್ನೊಂದು ಐಡಿಯಾ ಏನು ಮಾಡ್ಬೋದು, ನಮಗೆ ಇನ್ನು ಬಿಂದೀಸ್ ಅಂಟ್ಸಕೊಂಡು ಹೋಗೋಕ್ಕೂ ಇಷ್ಟ ಇಲ್ಲ, ನಮಗೆಲ್ಲ ಬಿಂದಿ ಆಗತ್ತೇನೋ ಅನ್ನೋದೊಂದು ಅನುಮಾನ ಇದೆ ಅಂತಂದರೆ, ಎಲ್ಲ ಬಿಂದಿ ಪ್ಯಾಕೆಟಿಂದ ಪ್ಲಾಸ್ಟಿಕ್ನ ಸಪ್ರೇಟಾಗಿ ಮಾಡಿಬಿಡಿ ಮೊದಲು. ಆಯಿತಾ? ಸಪ್ರೇಟಾಗಿ ಮಾಡಿಬಿಟ್ಟು ಎಲ್ಲನೂ ಒಂದೇ ಪ್ಯಾಕೆಟಲ್ಲಿ ಇಟ್ಬಿಟ್ಟು ಸ್ಟೇಪಲ್ ಮಾಡಿಬಿಡಿ. ಒಂದೇ ಪ್ಯಾಕೆಟಲ್ಲಿಟ್ಟು ಸ್ಟೇಪಲ್ ಮಾಡಿಬಿಡಿ ನೀಟಾಗಿ ಸ್ಟೇಪಲ್ ಮಾಡಿದ್ರೆ, ಒಂದೇ ಪ್ಯಾಕೆಟನ್ನು ಎತ್ಕೊಂಡು ಹೋದರೆ ಎಲ್ಲ ಬಿಂದೀಸು ಅದರಲ್ಲಿ ಸಿಕ್ಕುತ್ತೆ ಫ್ರೆಂಡ್ಸ್. ಎಲ್ಲ ಪ್ಯಾಕೆಟ್ ಎತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಎಷ್ಟು ಸುಲಭವಾಗಿದೆ ನೋಡಿ. ಇದು ನಂಗೆ ತುಂಬ ಇಷ್ಟ ಆಯಿತು. ನಾನು ಎಲ್ಲ ಬಿಂದೀಸ್ ಹೀಗೆ ಆರ್ಗನೈಸ್ ಮಾಡಿ ಇಟ್ಕೊಳ್ತೀನಿ. ಸಖತ್ತಾಗಿದೆ ನೋಡಿ. ಇದು ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂದರೆ, ಒಳ್ಳೆ ಬುಕ್ ಥರ ಎಷ್ಟು ಬಿಂದೀಸ್ ಬೇಕೋ ಅಷ್ಟು ಬಿಂದೀಸನ್ನು ನೀವು ಆ್ಯಡ್ ಮಾಡ್ಕೋಬೋದು, ಇಟ್ಕೊಳ್ಬೋದು. ಸಖತ್ತಾಗಿದೆ. ಇದನ್ನೆಲ್ಲರೂ ಯೂಸ್ ಮಾಡಿ. ನೆಕ್ಸ್ಟ್ ಮಸಾಲ ಎಲ್ಲರೂ ಯೂಸ್ ಮಾಡ್ತೀರಾ. ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಬಿರಿಯಾನಿ ಪೌಡರು, ಪಲಾವ್ ಪೌಡರು ಎಲ್ಲನೂ ಯೂಸ್ ಮಾಡ್ತೀರಾ. ಚನಾ ಮಸಾಲ, ಪಾವ್ ಭಾಜಿ ಮಸಾಲ ಅದನ್ನು ಯೂಸ್ ಮಾಡ್ತೀವಿ. ಅದು ಹಾಗೆ ಇಡೋಕ್ಕಾಗಲ್ಲ. ಹಾಗೆ ಇಟ್ಟರೆ ಜಿರಳೆ ಕಸ ಎಲ್ಲ ಕೂತ್ಕೊಳ್ಳುತ್ತೆ, ಅನ್ಹೈಜಿನಿಕ್ ಆಗುತ್ತೆ ಅದು. ಸೊ ಅದಕ್ಕೆ ಏನು ಮಾಡಬೇಕು, ಫೋಲ್ಡ್ ಮಾಡಿಬಿಟ್ಟು ಟಿಕ್ ಟಾಕ್ ಪಿನ್ನನ್ನು ಆ್ಯಡ್ ಮಾಡಿ ಇಡಿ. ಅಂದರೆ ಸುಲಭವಾಗಿ ತೆಗಿಬೋದು, ಹಾಕ್ಬೋದು. ಈಸಿ ಈ ಮೆಥಡ್ ಮಾತ್ರ. ಎಲ್ಲ ನೀಟಾಗಿ ಆರ್ಗನೈಸು ಇರುತ್ತೆ. ಉಳಿದಿರೋ ಮಸಾಲೆಗಳೆಲ್ಲ ಭದ್ರವಾಗಿ, ಸೇಫಾಗಿ, ನೀಟಾಗಿ ಇರ್ತವೆ. ಚೆಲ್ಲಾಡಿ ಹೋಗಲ್ಲ, ಮೆಸ್ ಆಗಲ್ಲ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಟಿಪ್ಪು. ಎಲ್ಲರೂ ಯೂಸ್ ಮಾಡೋದನ್ನು ಮರಿಬೇಡಿ. ಸಖತ್ತಾಗಿದೆ ನೋಡಿ. ಸೂಪರ್ ಅಂದರೆ ಸೂಪರ್. ಸಖತ್ತಾಗಿದೆ ನೋಡಿ. ಹಾಗೆ ಮಾಡಿ. ಆಮೇಲೆ ನೆಕ್ಸ್ಟು ಇದು ನೀಟಾಗಿ ಉಪಯೋಗಿಸ್ಕೊಳ್ಳೋಕ್ಕೂ ತುಂಬ ಈಸಿ ಆಗುತ್ತೆ. ಡಬ್ಬದಲ್ಲಿ ಇಟ್ಕೋಬೋದು. ಯಾವಾಗ ಬೇಕಾದ್ರೆ ತೆಗೀರಿ, ಓಪನ್ ಮಾಡಿ, ಯೂಸ್ ಮಾಡಿ, ಮತ್ತೆ ಪಿನ್ ಹಾಕಿಡಿ. ನೆಕ್ಸ್ಟ್ ಟಿಪ್ಪಲ್ಲಿ ಫ್ರೆಂಡ್ಸ್, ದಿನಾ ಪೂಜೆ ಎಲ್ಲರೂ ಮಾಡ್ತೀವಿ ನಾವು ಅಲ್ವಾ. ಪೂಜೆ ಎಲ್ಲರೂ ಮಾಡ್ತೀವಿ. ಹೂವು ಎಲ್ಲರೂ ಇಡ್ತೇವೆ ದೇವರಿಗೆ. ಅದು ಇಡೋಕ್ಕೆ ನಮಗೆ ಸರಿಯಾಗಿ ಗ್ರಿಪ್ ಇರಲ್ಲ, ಅಂದರೆ ಹೂವು ಬಿದ್ದು ಹೋಗ್ತಾ ಇರುತ್ತೆ. ನೀಟಾಗಿ ಅಲಂಕಾರ ಚೆನ್ನಾಗಿ ಕಾಣಲ್ಲ. ಅದಕ್ಕೆ ಒಂದು ಟಿಪ್ಪು ಅಂದರೆ, ಒಂದು ರಬ್ಬರ್ ಬ್ಯಾಂಡ್ ಸೇರಿಸ್ಬಿಡಿ. ಅದಕ್ಕೆ ಹೂವು ಇಡ್ತಾ ಬನ್ನಿ. ಯಾವ ಥರದ ಹೂವು ಬೇಕು, ಮಾಲೆ ಬೇಕು, ರೋಸ್ ಆಗಿರ್ಬೋದು ಅಥವಾ ಸೇವಂತಿಗೆ ಆಗಿರ್ಬೋದು, ಯಾವ ಥರದ ಹೂವು ಬೇಕು ನಿಮಗೆ ಇಡಿ. ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ನಿಮ್ಮ ಕಣ್ಣಿಗೆ ತುಂಬ ಖುಷಿ ಕೊಡುತ್ತೆ.
ದೇವ್ರಿಗೂ ಖುಷಿ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಅಲಂಕಾರ. ಬೀಳೋದಿಲ್ಲ ಹೂವು, ತುಂಬ ನೀಟಾಗಿರುತ್ತೆ, ಚೆನ್ನಾಗಿ ಕಾಣುತ್ತೆ, ಸಖತ್ತಾಗಿರುತ್ತೆ. ಎಲ್ಲ ಫೋಟೋಗೂ ಈ ಥರ ರಬ್ಬರ್ ಬ್ಯಾಂಡ್ ಹಾಕಿಟ್ಕೊಂಡ್ಬಿಟ್ರೆ ನಿಮಗೆ ಹೂವು ಇಡೋದು ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಎಲ್ಲ ನಮ್ಮ ಟಿಪ್ಸನ್ನು ಫಾಲೋ ಮಾಡ್ತೀರಾ ಅನ್ಕೋತೀನಿ. ಇಷ್ಟ ಆಯಿತು ಅನ್ಕೋತೀನಿ. ನಮಸ್ಕಾರ. ಚಾನಲನ್ನು ನೋಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.